ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆರಿ ವರ್ಕ್ ಸ್ಟ್ಯಾಂಡ್ ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡ್ತಾ ಇದೀವಿ. ಸೊ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸ್ಟ್ಯಾಂಡ್ ಆಗಿದೆ ಇದು. ಸೊ ನಾರ್ಮಲ್ ಆಗಿ ಯಾವ ತರ ಬರುತ್ತೆ ಅಂದ್ರೆ ರೌಂಡ್ ಬರುತ್ತೆ ಮತ್ತೆ ಮಗ್ಗ ಬರುತ್ತೆ. ಈಗ ಬರ್ತಾ ಇರೋದು ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಸ್ಟ್ಯಾಂಡ್ ಟೈಪ್ ಸಿಗುತ್ತೆ. ನೆಕ್ಸ್ಟ್ ಚೇರ್ ಟೈಪ್ ಸಹ ಇರುತ್ತೆ. ಇದನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಸ್ಟ್ಯಾಂಡ್ ಗೆ 4 ಲೆಗ್ಸ್ ಇರುತ್ತೆ ಈ ರೀತಿ. ನೆಕ್ಸ್ಟ್ ಅದಕ್ಕೆ ಸ್ಕ್ರೂ ಟೈಪ್ ಕೊಟ್ಟಿರ್ತಾರೆ, ವೀಲ್ ಟೈಪ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಈ ರೀತಿ ಸೆಟ್ ಮಾಡ್ಕೊಂಡು ಅದನ್ನ ಈ ರೀತಿ ರೊಟೇಟ್ ಮಾಡಿದ್ರೆ ಟೈಟ್ ಆಗುತ್ತೆ. ಅದೇ ರೀತಿ 4 ಲೆಗ್ಸ್ ಸಹ ಅದೇ ರೀತಿ ಟೈಟ್ ಮಾಡ್ಬೇಕಾಗತ್ತೆ. ಈ ರೀತಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಇಲ್ಲಾಂದ್ರೆ ಅಷ್ಟೇ ಲೆಂತ್ ಬೇಕು ಅಂದ್ರೆ ಅಷ್ಟೇ ಸಾಕಾಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಹೈಟ್ ಬೇಕಂದ್ರೆ ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದೇ ರೀತಿ ಸ್ಟ್ಯಾಂಡ್ ಅಲ್ಲಿ ಚೇರ್ ಟೈಪ್ ಸ್ಟ್ಯಾಂಡ್ ಸಹ ಸಿಗ್ತಾ ಇದೆ ಈಗ ಆನ್ಲೈನ್ ಅಲ್ಲಿ. ಸೊ ಫ್ಲಿಪ್ಕಾರ್ಟ್ ಅಲ್ಲೂ ಇದೆ, ಅಮೆಝಾನ್ ಅಲ್ಲೂ ಸಿಗುತ್ತೆ. ಅಥವಾ ಎಲ್ಲಾದ್ರೂ ಮೆಟೀರಿಯಲ್ಸ್ ಶಾಪ್ ಇರುತ್ತೆ ಅಲ್ವಾ ನಿಮ್ಮ ಊರುಗಳಲ್ಲಿ, ಅಲ್ಲಿ ಹೋಗಿ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಸಿಗ್ಬೋದು ನಿಮ್ಗೆ. ಇದಕ್ಕೆ ಸ್ಟ್ಯಾಂಡ್ ಜೊತೆಗೆ ಕ್ಲಿಪ್ಸ್ ಸಹ ಕೊಡ್ತಾರೆ ನಿಮ್ಗೆ. ಆ ಕ್ಲಿಪ್ಸ್ ಯೂಸ್ ಮಾಡ್ಕೊಂಡು ಆ ಕ್ಲಾತ್ ನ ಫಿಕ್ಸ್ ಮಾಡ್ಬೋದು. ತುಂಬಾ ಜನಕ್ಕೆ ಡೌಟ್ಸ್ ಇದೆ, ಇದು ಟೈಟ್ ಬರುತ್ತೋ ಅಥವಾ ಲೂಸ್ ಬರುತ್ತೋ, ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ ಅಂತ ತುಂಬಾ ಡೌಟ್ಸ್ ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲಾ ಕಾಲ ಅಡ್ಜಸ್ಟ್ ಮಾಡಿದ್ಮೇಲೆ ನೆಲದ ಮೇಲೆ ಇಟ್ಟು ಈ ರೀತಿ ಚೆಕ್ ಮಾಡಿ. ಯಾವ್ದಾದ್ರು ಒಂದು ಕುಂಟ್ತಾ ಇರೋ ತರ ಇದ್ರೆ ಅದನ್ನ ನೆಕ್ಸ್ಟ್ ಲೂಸ್ ಮಾಡ್ಬಿಟ್ಟು ಈ ರೀತಿ ಅಡ್ಜಸ್ಟ್ ಮಾಡಿ ಮತ್ತೆ ಟೈಟ್ ಮಾಡ್ಬೇಕಾಗತ್ತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳೆ ವಿಡಿಯೋಸ್ ಇದೆ ಆರಿ ವರ್ಕ್ ಇಂದು, ಹೋಗಿ ಚೆಕ್ ಮಾಡಿ. ಸೊ ನಿಮ್ಗೆ ಬೇಸಿಕ್ ಇಂದ ಬ್ರೈಡಲ್ ಡಿಸೈನ್ಸ್ ವರ್ಗು ಸಿಗುತ್ತೆ. ಈಗ ಏನ್ ಮಾಡೋಣ ಅಂದ್ರೆ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಮೆಜರ್ ಮಾಡ್ಕೋತಾ ಹೋಗೋದು. ಈ ಲೆಂತ್ ಬಂದ್ಬಿಟ್ಟು ನಿಮ್ಗೆ 24 ಸಮಥಿಂಗ್ ಇದೆ. 24 ಇಂಚ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಸೈಜ್ ವೈಸ್ ಸಹ ಸಿಗುತ್ತೆ, ಚಿಕ್ಕದು ಸಿಗುತ್ತೆ, ಇನ್ನ ದೊಡ್ಡದು ಸಹ ಸಿಗುತ್ತೆ. ಈ ಸೈಜ್ ಏನಿದೆ 24 ಅಗಲ ಏನ್ ಬರುತ್ತೆ, ನೆಕ್ಸ್ಟ್ ಉದ್ದ ನಿಮ್ಗೆ 17 or 18 ಸಿಗುತ್ತೆ. ಆ ಲೆಂತ್ ಅಲ್ಲಿ ನಿಮ್ಗೆ ಬ್ಲೌಸ್ ಬ್ಯಾಕ್ ಫುಲ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಫ್ರಂಟಿಗೆ ಮಾಡ್ಬೇಕಾದ್ರೆ ಮಾತ್ರ ಒಂದ್ ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಚ್ ಮಾಡ್ಕೊಂಡ್ ಮಾಡಿದ್ರೆ ಕ್ಲೀನ್ ಆಗಿ ಫಿನಿಶಿಂಗ್ ಸಹ ಬರುತ್ತೆ. ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಟೈಟ್ ಆಗಿ ಸಿಗುತ್ತೆ ಅಂತ. ನೋಡಿ, ಇದು 18 ಇಂಚ್ ಇದೆ. ಈ ರೀತಿ ಇದು ಲೆಂತ್ ಮೆಜರ್ಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್ ಲೆಗ್ಸ್ ಇಂದ ನಿಮ್ಗೆ ಮೆಜರ್ಮೆಂಟ್ಸ್ ಬೇಕಂದ್ರೆ ಈ ರೀತಿ ಇರುತ್ತೆ. ಲೆಂತ್ ನ ಮೆಜರ್ಮೆಂಟ್ಸ್ ಮಾಡ್ಕೊಳ್ಳಿ. ಅದು 11.5 ಇಂಚ್ ಇದೆ. ಲೆಗ್ಸ್ ಇಂದ ಏನ್ ಮ್ಯಾಟರ್ ಆಗೋದಿಲ್ಲ ನಿಮ್ಗೆ. ಇದು ಮೇಲ್ಗಡೆ ಏನ್ ಲೆಂತ್ ಬಿಡ್ತಾ ಇದೆ ಅದು ಮಾತ್ರ ಬೇಕಾಗುತ್ತೆ. ನೋಡಿ, ಕ್ಲಿಪ್ಸ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಅವ್ರು ಮೇ ಬಿ ನಿಮ್ಗೆ 1 ಡಜನ್ ಕೊಡ್ತಾರೆ ಅನ್ಸುತ್ತೆ ಒಂದ್ ಸ್ಟ್ಯಾಂಡಿಗೆ. ನಾನೇನ್ ಮಾಡ್ದೆ ಅಂದ್ರೆ ಇನ್ನೊಂದ್ ಡಜನ್ ಎಕ್ಸ್ಟ್ರಾ ತರಿಸ್ಕೊಂಡಿದೀನಿ. ಸೊ ದಟ್ ಕ್ಲಿಪ್ಸ್ ಇರೋದ್ರಿಂದ ಏನಾಗುತ್ತೆ, ಕ್ಲಾತ್ ಕ್ಲೀನ್ ಆಗಿ ಕುತ್ಕೊಳುತ್ತೆ. ನೋಡಿ, ಇದು ಒಂದು ಬ್ಯಾಕ್ ಡಿಸೈನ್ ನಾನು ಮಾಡಿದೀನಿ. ಡೆಮೋ ಪೀಸ್ ಟೈಪ್ ಮಾಡಿ ಇಟ್ಕೊಂಡಿದೀನಿ ನಿಮ್ಗೆ ತೋರ್ಸೋದಕ್ಕೋಸ್ಕರ. ಈ ರೀತಿ ಫಿನಿಶಿಂಗ್ ಕಾಣುತ್ತೆ. ನಾನು ಬ್ಯಾಕ್ ಸಹ ಇದ್ರಲ್ಲೇ ಮಾಡಿರೋದು. ಕುಂದನ್ ಮತ್ತೆ ಬೀಡ್, ಸ್ಟೋನ್ ಚೈನ್, ತಿಲಕಂ ಬೀಡ್ಸ್ ಯೂಸ್ ಮಾಡ್ಬಿಟ್ಟು ಮಾಡಿರೋ ವರ್ಕ್ ಆಗಿದೆ ಇದು. ಈ ರೀತಿ ಫಿನಿಶಿಂಗ್ ಸಹ ತುಂಬಾ ಚೆನ್ನಾಗೇ ಬರುತ್ತೆ. ತುಂಬಾ ಜನಕ್ಕೆ ಡೌಟ್ಸ್ ಇದೆ, ಇದು ಟೈಟ್ ಇರುತ್ತೋ ಇಲ್ವಾ, ಲೂಸ್ ಇರುತ್ತೋ ಆ ರೀತಿ. ಇದು ತುಂಬಾ ಟೈಟ್ ಆಗೇ ಬರುತ್ತೆ. ನೀವು ಕ್ಲಾತ್ ನ ಯಾವ ರೀತಿ ಕ್ಲಿಪ್ಸ್ ಅಲ್ಲಿ ಫಿಕ್ಸ್ ಮಾಡ್ತೀರಾ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಈ ರೀತಿ ನೋಡಿ, ಫ್ರಂಟ್ ಪೀಸ್ ನ ನಾನು ಮಾಡಿ ತೋರಿಸ್ತೀನಿ, ಈಗ ಫಿಕ್ಸ್ ಮಾಡಿ ತೋರಿಸ್ತೀನಿ. ಅದಕ್ಕೆ ಲೈನಿಂಗ್ ಕ್ಲಾತ್ ನ ನಾನು ಅಟ್ಯಾಚ್ ಮಾಡಿದ್ದೀನಿ. ನಾರ್ಮಲ್ ಟೈಲರಿಂಗ್ ಮಿಷಿನ್ ಅಲ್ಲಿ ಲೈನಿಂಗ್ ಕ್ಲಾತ್ ನ ಅಟ್ಯಾಚ್ ಮಾಡಿ ಈ ರೀತಿ 4 ಸೈಡ್ ಒಂದಿಷ್ಟಿಷ್ಟುದ್ದ ಬಟ್ಟೆ ಎಕ್ಸ್ಟ್ರಾ ಬಿಡೋ ತರ ನೀವು ಕ್ಲಾತ್ ನ ಸ್ಟ್ಯಾಂಡಿಗೆ ಹಾಕೋಬೇಕಾಗತ್ತೆ. ಆಗ ಏನಾಗುತ್ತೆ, ಕ್ಲಿಪ್ಸ್ ಕೂರೋದಕ್ಕೆ ಸ್ವಲ್ಪ ಜಾಗ ಸಿಗುತ್ತೆ ನಿಮ್ಗೆ. ಬಟ್ಟೆನೂ ಸಹ ಡ್ಯಾಮೇಜ್ ಆಗೋದಿಲ್ಲ. ಮಗ್ಗದಲ್ಲಿ ನಮ್ಗೆ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಮೆಥಡ್ ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕೆಳಗಡೆ ಕುತ್ಕೊಂಡು ಹಾಕೋಕ್ಕಾಗಲ್ಲ ಅನ್ನೋರು ಸಹ ಇದರಲ್ಲಿ ಚೇರ್ ಟೈಪ್ ನ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ, ಇಲ್ಲಾಂದ್ರೆ ನಾನು ಲಿಂಕ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈ ರೀತಿ ಕ್ಲಿಪ್ಸ್ ನ ಹಾಕೋತಾ ಬರ್ಬೇಕು. ಬಟ್ಟೆನ ಡ್ರ್ಯಾಗ್ ಮಾಡ್ಬೇಕು. ಆಪೋಸಿಟ್ ಸೈಡ್ಸ್ ಅಲ್ಲಿ ಕ್ಲಿಪ್ ನ ಹಾಕ್ಬೇಕು. ಒಂದೇ ಕಡೆ ಹಾಕೊಂಡು ಹೋದ್ರೆ ಏನಾಗುತ್ತೆ, ಒಂದ್ ಕಡೆ ಟೈಟ್ ಬರುತ್ತೆ, ಒಂದ್ ಕಡೆ ಲೂಸ್ ಬರುತ್ತೆ. ಹಾಗಾಗಿ 4 ಸೈಡ್ ನ ಈಕ್ವಲ್ ಆಗಿ ನೀವು ಕ್ಲಾತ್ ನ ಡ್ರ್ಯಾಗ್ ಮಾಡ್ಕೋತಾ ಫಿಕ್ಸ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಈ ರೀತಿ ಸಪೋರ್ಟಿವ್ ಆಗಿ ಆಪೋಸಿಟ್ ಸೈಡ್ ಕ್ಲಿಪ್ಸ್ ನ ಫಿಕ್ಸ್ ಮಾಡ್ಬೇಕು. ಈ ಬ್ಲೌಸ್ ಪೀಸ್ ಅಲ್ಲಿ ಫ್ರಂಟ್ ಪಾರ್ಟ್ ಸಹ ನಾನು ವರ್ಕ್ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ, ಹೋಗಿ ಚೆಕ್ ಮಾಡಬಹುದು. ಈ ರೀತಿ ಲೈನಿಂಗ್ ಕ್ಲಾತ್ ಏನಿರುತ್ತೆ ಅದನ್ನ ತುಂಬಾ ಟೈಟ್ ಆಗಿ ಹೇಳಿದ್ರೆ ಸಹ ಈ ಕಡೆ ಏನ್ ಬ್ಲೌಸ್ ಪೀಸ್ ಇರುತ್ತೆ ಅದು ನಿಮ್ಗೆ ಟೈಟ್ ಆಗಿ ಕೂರುತ್ತೆ. ಲೈನಿಂಗ್ ಕ್ಲಾತ್ ನ ಯೂಸ್ ಮಾಡಿ. ಆದಷ್ಟು ಸ್ವಲ್ಪ ಜಾರೋ ತರ ಕ್ಲಾತ್ ನ ಯೂಸ್ ಮಾಡ್ಬೇಡಿ, ತುಂಬಾ ಫಿಟ್ ಆಗಿ ಕುತ್ಕೊಳ್ಳೋದಿಲ್ಲ.
ಕ್ಲಿಪ್ಸು ಕಡಿಮೆ ತಗೊಂಡು ಬಟ್ಟೆನ ಹಾಕೋದಕ್ಕೆ ನೋಡ್ಬೇಡಿ ಸ್ಟ್ಯಾಂಡಿಗೆ. ಆಲ್ಮೋಸ್ಟ್ ಕ್ಲಿಪ್ಸ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಿ, ಆಗೇನಾಗುತ್ತೆ ಕ್ಲಾತ್ ತುಂಬಾ ಟೈಟ್ ಆಗಿ ಕೂರುತ್ತೆ. ಈ ರೀತಿ ಎಲ್ಲಾ ಕ್ಲಿಪ್ಸ್ ನ ಸಹ ಒಂದೇ ರೀತಿ ನೀವು ಟೈಟ್ ಮಾಡಿ ಕ್ಲಾತ್ ನ ಹಾಕ್ತಾ ಹೋದ್ರೆ ಬಟ್ಟೆ ಆಟೋಮ್ಯಾಟಿಕ್ ಆಗಿ ಟೈಟ್ ಬಂದೇ ಬರುತ್ತೆ. ಡೌಟ್ ಇರ್ಬೋದು, ಎಡ್ಜಸ್ ತುಂಬಾ ಶಾರ್ಪ್ ಇದೆ ಮೇಡಮ್, ಅಲ್ಲಿ ಏನಾದ್ರು ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆಯಾ ಅಂದ್ರೆ ಎಂತದು ಬಟ್ಟೆ ಡ್ಯಾಮೇಜ್ ಆಗೋದೇ ಇಲ್ಲ. ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ತುಂಬಾ ಕ್ಲಿಪ್ ಹಾಕ್ಬೇಡಿ. ನಾನು ಅಲ್ಲಿ ಕಾರ್ನರ್ ಅಲ್ಲಿ ಕ್ಲಿಪ್ ಹಾಕಿಲ್ಲ ನೋಡಿ, ಇಲ್ಲಿ ಸೈಡ್ಸ್ ಇಂದ ಕ್ಲಿಪ್ ಹಾಕೋತಾ ಹೋಗಿದ್ದೀನಿ. ಆ ರೀತಿ ಕ್ಲಿಪ್ ಹಾಕೋತಾ ಹೋಗಿ. ನೋಡಿ, ಈ ರೀತಿ ಕ್ಲಿಪ್ಸ್ ನ ಹಾಕಿದ್ಮೇಲೆ ಈ ರೀತಿ ಲಾಕ್ ಮಾಡ್ಬೇಕು ಬಟ್ಟೆಗೆ. ಅಲ್ಲಿವರೆಗೂ ಲಾಕ್ ಮಾಡಕ್ ಹೋಗ್ಬೇಡಿ. ಬಟ್ಟೆಗೆ ಫುಲ್ ಟೈಟ್ ಆಗಿ ಕೂತ್ ಮೇಲೆನೆ ನೀವು ಲಾಕ್ ಮಾಡ್ಬೇಕಾಗತ್ತೆ. ಈ ರೀತಿ ಎರಡು ಸೈಡ್ಸ್ ನ ಈ ರೀತಿ ಟ್ಯಾಪ್ ಮಾಡ್ಕೊಂತ ಹೋದ್ರೆ ಅದು ಲಾಕ್ ಆಗುತ್ತೆ. ಆಮೇಲೆ ನಿಮ್ಗೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ರೀತಿ ನೋಡಿ, ಫೈನಲ್ ಆಗಿ ಈ ರೀತಿ ಫಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಟೈಟ್ ಇದೆಯೋ ಲೂಸ್ ಇದೆಯೋ ಅಂತ ನಿಮ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಈಗ ಅದನ್ನ ಚೆಕ್ ಮಾಡ್ತಾ ಹೋಗೋಣ. ನೋಡಿ, ಸೌಂಡ್ ಕೇಳಿಸ್ಕೋಬಹುದು ನೀವು. ಇದು ಕ್ರೋಶದಿಂದ ಟೆಸ್ಟ್ ಮಾಡಿರೋದು. ನೋಡಿ, ಇಷ್ಟು ಫಿಟ್ನೆಸ್ ಇರುತ್ತೆ. ನೆಕ್ಸ್ಟ್ ಏನಾದ್ರೂ ಡ್ರಾಪ್ ಆದ್ರೂ ಸಹ ಮೇಲಿಂದ ಇಷ್ಟು ಟೈಟ್ ಆಗಿ ಕೂರುತ್ತೆ. ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇದ್ರ ಫ್ರಂಟ್ ಪಾರ್ಟ್ ಸಹ ವರ್ಕ್ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.